ಭಾರತೀಯ ದೃಷ್ಟಿಯಿಂದ ನೋಡಿದ್ರೆ ಏನಾಗ್ಬೋದು ಅಥವಾ ನೋಡದೇ ಇದ್ರೆ ಏನಾಗ್ಬೋದು, ಅಲ್ಲಿಂದನೇ ನನ್ನ ಮಾತುಗಳನ್ನು ಆರಂಭ ಮಾಡ್ಬೋದು ಅಂತ ಅನ್ಬೋದು. ಏಕೆಂದರೆ ಇವತ್ತು ಈ ವಚನ ದರ್ಶನದಂಥ ಪುಸ್ತಕವನ್ನು ಪ್ರಕಾಶನ ಮಾಡುವಂಥ ಒಂದು ಸಂದರ್ಭ ಪ್ರಜ್ಞಾ ಪ್ರವಾಹಕ್ಕೆ ಯಾಕೆ ಬಂದಿದೆ ನಮ್ಮ ದೇಶದಲ್ಲಿ, ಈ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡ್ರೆ ಅಂದರೆ ಸಾವಿರಾರು 12ನೇ ಶತಮಾನದ ಮಧ್ಯಭಾಗದಿಂದ ಎಲ್ಲ ಅನುಭವಿಗಳ ಒಂದು ಅನುಭವದ ಮಾತಾಗಿ ಹೊರಗೆ ಬಂದು ನಮ್ಮ ಸಮಾಜದ ಒಂದು ಸಹಜವಾದಂಥ ಒಂದು ಪ್ರಕ್ರಿಯೆ ಆಗಿದ್ದಂಥ ವಚನಗಳು, ಅದನ್ನು ಈ ತಾನೇ ಮಲೆಪುರವರು ಹೇಳಿದಂತೆ ಮತ್ತೊಮ್ಮೆ ಸಮಾಜ ಮುಂದೆ ಇಡಬೇಕಾದಂಥ ಪರಿಸ್ಥಿತಿ ಯಾಕೆ ಬಂತು ಅಂದರೆ, ಒಂದು ಸಮಾಜದ ಪರಿಸ್ಥಿತಿಯಲ್ಲಿ ಆಗಿರೋ ವ್ಯತ್ಯಾಸ, ಇನ್ನೊಂದು ಕಳೆದ 200 ವರ್ಷಗಳಲ್ಲಿ ನಮ್ಮ ದೇಶದ ಮೇಲೆ ಒಂದು ಪಾಶ್ಚಾತ್ಯ ಪ್ರಭಾವ ಏನಾಗಿದೆ, ಆ ಕಾರಣಕ್ಕಾಗಿ ಅದರ ಒಂದು ರೀತಿಯ ಇಂಟರ್ಪ್ರಿಟೇಷನ್ ಅಥವಾ ಅದನ್ನು ನೋಡುವ ಬಗೆ ಇದರೊಳಗೆ ಬಂದಿರುವಂತಹ ಬಹಳ ದೊಡ್ಡದಾದಂತಹ ಒಂದು ಅಂತರ ಅಥವಾ ವ್ಯತ್ಯಾಸ. ಈ ಕಾರಣಕ್ಕಾಗಿ ಮತ್ತೊಮ್ಮೆ ಯಾವುದನ್ನ ಸುಮಾರು ಅಂದರೆ ನಮಗೆ ದಾಖಲೆ ಆಗಿರುವ ಇತಿಹಾಸದಲ್ಲಿ 770ಕ್ಕೂ ಹೆಚ್ಚು ಈ ರೀತಿಯ ವಚನಕಾರರು ಹೇಳಿದ್ದು ಅಥವಾ 24,000ಕ್ಕಿಂತಲೂ ಹೆಚ್ಚು ವಚನಗಳಿಗೆ ಲಭ್ಯ ಅದರಲ್ಲಿ ಹೇಳಿದ್ದು ಮತ್ತು ಕೆಲವು 100 ವರ್ಷಗಳಲ್ಲಿ ಹೇಳಿದಂಥ ಇಂಥ ಒಂದು ಅಂದರೆ ನಮ್ಮ ಸಮಾಜದಲ್ಲಿ ಸಹಜವಾಗಿಯೇ ಇದ್ದಂಥ ಒಂದು ಭಾಗವನ್ನು ಇನ್ನೊಮ್ಮೆ ಇವತ್ತಿನ ಜನಾಂಗಕ್ಕೆ ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ಅಂದರೆ ಅದರ ಮೂಲವನ್ನು ಇಟ್ಕೊಂಡು ಇವತ್ತು ಅರ್ಥ ಆಗುವ ರೀತಿಯಲ್ಲಿ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ಬೇರೆಲ್ಲ ಕ್ಷೇತ್ರಗಳ ಮೇಲೆ ಆದಂತೆ ವೈಚಾರಿಕ ಕ್ಷೇತ್ರದಲ್ಲೂ ಪಾಶ್ಚಾತ್ಯ ಪ್ರಭಾವದ ತೀವ್ರತೆ ಗಾಢತೆ ಈ 200 ವರ್ಷಗಳಲ್ಲಿ ನಮ್ಮ ಸಮಾಜದ ಯೋಚನೆ ಮಾಡುವ ದಿಕ್ಕನ್ನು ಬದಲಿಸುವಂಥ ಪ್ರಯತ್ನ ಮಾಡಿ ಆ ಕಾರಣಕ್ಕಾಗಿ ಮಾಡಬೇಕು. ಹಾಗೆ ಈಗ ತಾನೇ ಹೇಳಿದ ವಚನ ಇದನ್ನ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಅನೇಕ ಬಾರಿ ಇದು ವೇದ ಅಥವಾ ವೈದಿಕ ಅಥವಾ ಭಾರತೀಯ ಯಾರು ದರ್ಶನಗಳನ್ನು ಜಗತ್ತಿಗೆ ಕೊಟ್ಟರು ಅದರ ವಿರುದ್ಧ ಒಂದು ಪ್ರತಿಭಟನೆಯಾಗಿ ಈ ವಚನಗಳನ್ನು ಬರೀಲಾಯಿತು. ಅದು ಹನುಮಪ್ರಭು ಅಂತವ್ರು ಇರ್ಬೋದು, ಅಂದರೆ ಅಂತ ಬಹಳ ದೊಡ್ಡ ಜ್ಞಾನಿಗಳು ಹೇಳಿದ್ದನ್ನು ಇದು ಪ್ರತಿಭಟನೆಯ ಸ್ವರೂಪ. ಹಾಗೆ ಅದನ್ನ ಇವತ್ತು ಸಮಾಜದ ಮುಂದೆ ಇಡುವಂಥ ಪ್ರಯತ್ನ. ನಿಜ, ನಮ್ಮ ಸಮಾಜ ಮಾತೃ ಸಮಾಜ, ಹಿಂದೂ ಸಮಾಜ ಯಾವಾಗ ಅತಿವಾದಗಳಾಗ್ತದೆ ಅದನ್ನು ವಾಪಸ್ ತೆಗೆದುಕೊಂಡು ಬರುವಂಥ ಶಕ್ತಿಯನ್ನು ಹೊಂದಿದೆ. ಅದಕ್ಕೆ ಒಬ್ಬರು ಪ್ರವಚನಕಾರ ಬಹಳ ಸುಂದರವಾದ ಶಬ್ದವನ್ನು ಬಳಸಿದ್ದಾರೆ, ಡೈನಮಿಕ್ ಈಕ್ವಲಿಬ್ರಿಯಂ. ಅಂದರೆ ಯಾವುದೋ ಬೆಡ್ಡಿನ ಒಂದ್ಕಡೆ ತುದಿ ಹೋದ್ರೆ ವಾಪಸ್ ಕರ್ಕೊಂಡು ಬರೋದು. ವಚನಗಳು ಆ ಕಾಲಘಟ್ಟದಲ್ಲಿ ಆ ಕೆಲಸವನ್ನು ಮಾಡುತ್ತೆ ನಿಜ, ಆದರೆ ಮೂಲ ಭಾರತೀಯ ಚಿಂತನೆ ಏನಿತ್ತು ಅದು ವೈದಿಕ ಇರ್ಬೋದು ಅವೈದಿಕ ಇರ್ಬೋದು, ಅದಕ್ಕೆ ಪ್ರತಿಭಟನೆಯಾಗಿ ಹುಟ್ಟಿದ, ಅದರ ಕರೆಕ್ಷನ್ಗಾಗಿ ಹುಟ್ಟಿದವರು. ಆದರೆ ಅದನ್ನ ಅದರ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಸಂಪ್ರದಾಯದ ವೈದಿಕ ವ್ಯಾಖ್ಯಾನ ಮಾರ್ಗಗಳನ್ನು ಕುರಿತು ಹುಟ್ಟಿದ ಪ್ರತಿರೋಧ ಅಂತ ಒಬ್ಬರು ಬಹಳ ದೊಡ್ಡ ನಮ್ಮ ನಾಡಿನ ಚಿಂತಕರೇ ಹೇಳಿ. ಇದರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತು. ನಾನು ಈ ಭಾಗವನ್ನು ಯಾಕೆ ತೆಗೆದುಕೊಂಡೆ ಅಂದರೆ, ಅಕ್ಷರ ಅವರು ಕೆ.ವಿ. ಅಕ್ಷರ ಅವರು ಶಂಕರ ವಿಹಾರ ಅಂತ ಒಂದು ಪುಸ್ತಕವನ್ನು ಪ್ರಕಾಶನ ಮಾಡಿದ್ದಾರೆ. ಅದರೊಳಗೆ ಈ ಚರ್ಚೆಯನ್ನು ಇವತ್ತಿನ ಈ ವಚನ ಸಾಹಿತ್ಯದ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅಥವಾ ಈ ವಚನ ದರ್ಶನ ಪುಸ್ತಕದ ಪ್ರಕಾಶನ ಏನಾಗ್ತಾ ಇದೆ, ಈ ಸಂದರ್ಭಕ್ಕೆ ಅನುಕೂಲವಾದಂಥ ಚರ್ಚೆಯನ್ನು ಅವರು ಅದರೊಳಗೆ ಮಾಡಿದ್ದಾರೆ. ಅವರು ಕೊಟ್ಟಿರುವಂಥ ಒಂದು ಒಳ್ಳೆಯ ದೃಷ್ಟಿ ಏನಂತ ಹೇಳಿದ್ರೆ, ಇನ್ನೊಬ್ಬರು ನಮ್ಮ ನಾಡಿನ ಚಿಂತಕರನ್ನೇ ಅವರು ಕೋಟ್ ಮಾಡ್ತಾರೆ, ಡಿ.ಆರ್. ನಾಗರಾಜರನ್ನ, ವೇದಗಳನ್ನ ವಿರೋಧ ಮಾಡ್ತಾ ಇದ್ದಾರೆ ಅಥವಾ ವೇದಗಳನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಆ ಕಾಲಘಟ್ಟದಲ್ಲಿ.
ಇವರಿಬ್ಬರು ಹೇಳಿದಾಗಿಂದಲೂ ಮೀರಿದ್ದು ಜ್ಞಾನ. ಇದು ವಚನ ನಮ್ಮ ದೇಶದ ಪುರಾತನ ಕಾಲದಿಂದ ತೆಗೆದುಕೊಂಡು ಬಂದಂತಹ ಏನು ಪರಂಪರೆ ಇದೆ ಅದನ್ನು ಮುಂದುವರಿಸಿದೆ. ಅಂದ್ರೆ ವೇದ ಅಥವಾ ವೇದವನ್ನು ವಿರೋಧ ಮಾಡೋರು, ವೇದವನ್ನು ಪ್ರತಿಪಾದನೆ ಮಾಡೋರು, ಇದ್ಯಾವುದೋ ಒಂದು ಸೈಡಲ್ಲಿ ಇರುವುದು ವಚನಗಳು. ವಚನ ನಮ್ಮ ದೇಶದ ಭಾರತೀಯ ಚಿಂತನೆ ಏನಿತ್ತು ಅಥವಾ ಜ್ಞಾನ ಪರಂಪರೆ ಅಂತ ಯಾವ್ದನ್ನು ಹೇಳ್ತೀವಿ, ಅದೊಂದು ಮೂಲ. ನಮ್ಮ ಅನುಭವಕ್ಕೆ ಬಂದಿದ್ದನ್ನ ಹೇಳೋದು, ಅದು ಸತ್ಯ ಆಗಿದೆ. ಆದಿಶಂಕರರು ಕೂಡ ಬೆಂಕಿ ಸುಡ್ತಾ ಇದೆ ಅಂತ ನನಗೆ ಅರ್ಥ ಆದರೆ ಅದಕ್ಕೆ ಇನ್ಯಾವುದೋ ಗ್ರಂಥದಲ್ಲಿ ಅದು ಸುಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನೇ ನಂಬಲ್ಲ ಅಂತ ಹೇಳಿದೆ. ಅದು ನಮ್ಮೆಲ್ಲರ ಅನುಭವ. ಯಾವುದು ಸತ್ಯನೋ ಅದು ನಮಗೆ ಅನುಭವ ಕೊಡುತ್ತೆ. ವಚನಗಳು ಕೂಡ ಆ ರೀತಿ ಬಂದಂಥದ್ದು. ಹಾಗೆ ಯಾವುದೋ ಒಂದು ವಿರುದ್ಧ, ಯಾವುದೋ ಒಂದು ಪ್ರತಿರೋಧ, ಯಾವುದೋ ಒಂದು ಪರ ಅಥವಾ ಇವತ್ತಿನ ಕಾಲಖಂಡದಲ್ಲಿ ನಾನು ಹೇಳಿದಂತೆ 200 ವರ್ಷಗಳಾಗಿರುವಂತಹ ನಮ್ಮ ಗುಲಾಮಗಿರಿಯ ಒಂದು ಪರಿಣಾಮವಾಗಿ, ಪಾಶ್ಚಾತ್ಯ ಚಿಂತನೆಯ ಪ್ರಭಾವವಾಗಿ ಅದನ್ನ ಪಾಶ್ಚಾತ್ಯ ಕಣ್ಣುಗಳಿಂದ ನೋಡ್ತಾ ಇವತ್ತಿನ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ, ಅದನ್ನು ಸಮಾಜ ಮುಂದಿಡುವ ಪ್ರಯತ್ನ ಏನಾಗ್ತದೆ. ಅದಲ್ಲ ಅಂತ ಹೇಳೋದಕ್ಕಾಗಿ ಈ ರೀತಿಯ ಪ್ರಯತ್ನಗಳು, ಇಂತಹ ಪುಸ್ತಕಗಳ ಪ್ರಕಾಶದ ಪ್ರಯತ್ನವನ್ನ ಪ್ರಜ್ಞಾ ಪ್ರವಾಹ ಮಾಡಿದ್ದಾರೆ. ಇದರೊಳಗೆ ಇನ್ನೊಂದು ದುಃಖನೂ ಇದೆ. ನಮ್ಮ ಅನುಭವವನ್ನ ಹೇಳುವುದು ಏನಿದೆ, ವಚನಕಾರ ಮಾಡಿದ ಅದನ್ನೇ, ಅದು ನಾವೆಲ್ಲರೂ ಮಾಡಬಹುದಾಗಿತ್ತು. ಅವರು ಕಾವ್ಯಾತ್ಮಕ ರೀತಿಯಲ್ಲಿ ಸಮಾಜದ ಮುಂದೆ ಇಟ್ಟರು. ಹಾಗಾಗಿ ಸಾಮಾಜಿಕ ಪರಿವರ್ತನೆ, ಸಮಾಜದಲ್ಲಿ ಅವತ್ತಿದ್ದಂಥ ಲೋಪದೋಷಗಳು, ಭೇದ ಭಾವ, ಅಸ್ಪೃಶ್ಯತೆಯಿಂದ ಒಂದು ಮಹಾ ಪಾಪ ಯಾವುದನ್ನ ಹಿಂದೂ ಸಮಾಜ ಒಪ್ಕೊಂಡಿತ್ತು ಮತ್ತು ಇವತ್ತಿಗೂ ಮುಂದುವರಿತಾ ಇದೆ. ಇದೆಲ್ಲವನ್ನು ಸರಿಪಡಿಸುವ ಕೆಲಸವನ್ನ ಬೇರೆ ಬೇರೆ ಸಮಾಜ ಸುಧಾರಕರು, ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅಂತ ಮಾಡ್ತಾ ಇದ್ದಂತಹ ಪ್ರಯತ್ನಗಳೇನು, ಅದರ ಒಂದು ಭಾಗವಾಗಿ ವಚನವು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಬದಲಾವಣೆ ತರುವಂತಹ ಪ್ರಯತ್ನದ ಫಲವಾಗಿ ಬರುತ್ತೆ. ಈಗ ತಾನೇ ಡಿ.ವಿ.ಜಿಯವರ ಉಲ್ಲೇಖವನ್ನು ಮಾಡಿದರು. ಡಿ.ವಿ.ಜಿಯವರು ಬಹುಶಃ ನಮ್ಮ ನಾಡು ಕಳೆದ ಶತಮಾನದಲ್ಲಿ ನೋಡಿದಂಥ ಬಹಳ ದೊಡ್ಡ ಚಿಂತನೆ. ಕನ್ನಡ ನಾಡಿನಲ್ಲಿ ಅವರು ಪ್ರವೇಶ ಮಾಡದಿದ್ದಂಥ ಸಾಹಿತ್ಯದ ಪ್ರಕಾರ ಇರಲಿಲ್ಲ. ಆಧ್ಯಾತ್ಮ, ಧರ್ಮದ ವಿಚಾರಗಳು, ಪರಿಚರ್ಚೆಗಳು, ಅದರಿಂದ ಹಿಡಿದು ತಮ್ಮನ್ನು ನಾವು ಹಾಸ್ಯ ಮಾಡಿಕೊಳ್ಳುವಂಥ ಹಾಸ್ಯ ಕಾವ್ಯದವರೆಗೆ ಎಲ್ಲ ರೀತಿಯಿಂದ ಬಂದಿದೆ. ಒಮ್ಮೆ ಅವರ ಬಹಳ ಆತ್ಮೀಯರೊಬ್ಬರು ಇನ್ನೊಬ್ಬರು ಬಹಳ ದೊಡ್ಡ ವಿದ್ವಾಂಸರ ಬಳಿ ಹೋದರು. ಆ ಕಾಲ ಯಾವುದಂದ್ರೆ ಸುಧಾ ಪತ್ರಿಕೆಯಲ್ಲಿ ಡಿ.ವಿ.ಜಿಯವರ ನಾಟಕ ಚಿತ್ರಶಾಲೆ ಇದು ಪ್ರಕಟ ಆಗ್ತದೆ. ನಾಟಕ ಚಿತ್ರಶಾಲೆ ಅಂದ್ರೆ ಹೇಗೆ ವಚನಕಾರ ತಮ್ಮ ಅನುಭವವನ್ನು ಬರೆದಿದ್ದಾರೆ, ಆ ರೀತಿ ಡಿ.ವಿ.ಜಿಯವರು ತಮ್ಮ ಅನುಭವಕ್ಕೆ ಬಂದ, ತಮಗೆ ಗೊತ್ತಾಗಿದ್ದಂತ, ತಾವು ಬೇರೆಯವರಿಂದ ಕೇಳಿದ್ದಂಥದನ್ನ ಸಾಮಾನ್ಯ ಜನರಿಗೆ ಅರ್ಥ ಆಗುವಂತೆ, ರೋಚಕವಾಗುವಂತೆ ಬರಿತಾ ಇದ್ದಂಥ ಒಂದು ಪ್ರಕಾರ. ಇವತ್ತು ಅದು ಬಹಳ ಪ್ರಸಿದ್ಧವೂ ಜನಪ್ರಿಯವೂ. ಆ ದೊಡ್ಡ ವಿದ್ವಾಂಸರು ಹೇಳಿದಂತೆ ಡಿ.ವಿ.ಜಿಯವರು ಆಧ್ಯಾತ್ಮ, ಧರ್ಮ ವಿಚಾರ ಅಥವಾ ಇನ್ನು ಬಹಳ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಅದೆಲ್ಲವನ್ನು ಅವರು ಈಗೇನು ನಾಟಕ ಚಿತ್ರಶಾಲೆ ಬರೀತಾ ಇದ್ದಾರೆ, ಅವರ ಶಬ್ದದಲ್ಲಿ ಅದ್ರ ಮುಂದೆ ಜಾಸ್ತಿ ಆ ಕಡೆ ಹಾಕ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಅನುಭವದಿಂದ ಬರೋದೇನಿದೆ ಅದು ಸಮಾಜದ ಇದರ ಮೇಲೂ ತೀವ್ರವಾದ ಪರಿಣಾಮ ಬೀರುತ್ತೆ. ವಚನಕಾರ ಮಾಡಿದ್ದಾರೆ. ಆದರೆ ನಾನು ಆಗಲೇ ಹೇಳಿದಂತೆ ಇವತ್ತಿನ ಪರಿಸ್ಥಿತಿ ಅದನ್ನು ಸಮಾಜದಲ್ಲಿ ಅದರ ಬಗ್ಗೆ ಬೇರೆ ರೀತಿಯ ವ್ಯಾಖ್ಯಾನಗಳು ಬಂದಿದ್ದರಿಂದ ಮತ್ತೊಮ್ಮೆ ಅದರ ದರ್ಶನವನ್ನ ಸಮಾಜ ಮುಂದೆ ಇಡಬೇಕಾಗಿದೆ. ಆದರೆ ಬೇರೆ ರೀತಿಯ ವ್ಯಾಖ್ಯಾನ ಮಾಡೋದು ತಪ್ಪ ಅಂದ್ರೆ ನಮ್ಮ ಪರಂಪರೆ ತಪ್ಪು. ನಾನಾಗಲೇ ಹೇಳಿದಂತೆ ವೈದಿಕ ಅವೈದಿಕ ಇವೆರಡೂ ಅಲ್ಲದಂತ ವಿಚಾರಗಳು ಕೂಡ ನಮ್ಮ ದೇಶದಲ್ಲಿ ಬಂದಿದೆ, ಕೆಲವು ನಿಂತಿದೆ, ಕೆಲವು ಬಂದು ಹೋಗಿದೆ. ಬಹುಶಃ 25 ವರ್ಷಗಳ ಮುಂಚೆ ಉಡುಪಿಯಲ್ಲಿ ವೈದಿಕ ಅವೈದಿಕ ದರ್ಶನಗಳ ಕುರಿತಾಗಿ ಒಂದು ಅನೌಪಚಾರಿಕವಾದಂತಹ ಒಂದು ಚರ್ಚೆ ಉಡುಪಿಯ ಒಂದು ದೇವಸ್ಥಾನದಲ್ಲಿ ನಡೆದಿದೆ. ಅದನ್ನು ಒಂದು ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟ ಮಾಡಿದೆ. ಅದನ್ನು ವಾಗ್ವಾದಗಳ ರೂಪದಲ್ಲಿ ಕರೆದಿದೆ.
ನಮ್ಮಲ್ಲಿ ಯಾರಿಗೆ ಸಾಧ್ಯ ಇದೆ ಅದನ್ನು ಓದೋದು. ಅದರಲ್ಲಿ ವಚನವನ್ನೇ ಮುಖ್ಯವಾಗಿ ಇಟ್ಕೊಂಡು ಹೇಳಿಲ್ಲ, ಆದರೆ ಅದು ಕೂಡ ಒಂದು ಭಾಗವಾಗಿ ಬರುತ್ತೆ. ನಾನು ಯಾಕೆ ಈ ಚರ್ಚೆಯ ಭಾಗವನ್ನು ಹೇಳಿದೆ ಅಂದರೆ, ಈ ವಚನ ದರ್ಶನವನ್ನ ಪ್ರಜ್ಞಾ ಪ್ರಭಾವದ ಪ್ರಕಾಶನ ರೀತಿಯಲ್ಲಿ ಬರ್ತಾ ಇದೆ. ಇದಕ್ಕೆ ವಿರುದ್ಧವಾದ ಅಭಿಪ್ರಾಯಗಳು ಬಂದರೆ ಅದು ಕೂಡ ಚರ್ಚೆಯ ವಿಷಯ ಆಗ್ತದೆ. ಇದು ನಮ್ಮ ದೇಶದ ಒಂದು ಅಥವಾ ನಮ್ಮ ಸಂಸ್ಕೃತಿಯ ಒಂದು ಮೂಲ ಗುಣ. ಆದರೆ ಇಂಟರ್ಪ್ರಿಟೇಷನ್ ಅಲ್ಲಿ ನಮ್ಮ ಭಾರತದ ಸಂಸ್ಕೃತಿಯ ಅಥವಾ ಭಾರತದ ಜ್ಞಾನ ಪರಂಪರೆಯ ನಮ್ಮ ವಿಧಾನಕ್ಕೂ ಪಾಶ್ಚಾತ್ಯ ವಿಧಾನಕ್ಕೂ ಇರುವ ವ್ಯತ್ಯಾಸ ಏನಂತ ಹೇಳಿದ್ರೆ, ಎಲ್ಲವನ್ನು ಕಪ್ಪು ಬಿಳುಪಾಗಿ ಇದ ಅಥವಾ ಇಲ್ವಾ, ಬೈನರಿ ಇವತ್ತಿನ ಭಾಷೆಗಳು ಅದು 0 ಆಗಿರಬೇಕು ಅಥವಾ 1 ಆಗಿರಬೇಕು, ಅದರ ಮಧ್ಯದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ವಿಧಾನ ಹಾಗಾಗಿರಲಿಲ್ಲ. ಅನೇಕ ಬಾರಿ ಚರ್ಚೆ 16 ಮುಖಗಳಲ್ಲಿ ನಡೆದ ಮೇಲೆ ಅದನ್ನ ಸರಿ ತಪ್ಪು ಅಂತ ನಿರ್ಣಯ ಅವತ್ತಿನ ಸಂದರ್ಭಕ್ಕೆ ಮಾಡಿದ್ರು ಕೂಡ ಮತ್ತೊಮ್ಮೆ ತೆಗೆದುಕೊಂಡು ಅದನ್ನು ಮರುಚರ್ಚೆಗೆ ಒಳಪಡಿಸಿ ಅದರ ಇನ್ಯಾವುದಾದ್ರು ಮುಖ ಇದೆಯಾ ಅಂತ ನೋಡುವಂತ ಒಂದು ಪರಂಪರೆ ಇದೆ ನಮ್ಮಲ್ಲಿ. ಜಿನ ನಯ ಅಂತಕ್ಕಂಥ ಜೈನ ಒಂದು ಪರಂಪರೆಯಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಹೇಗೆ 7 ರೀತಿಯಲ್ಲಿ ಅದನ್ನ ನೋಡ್ಬೋದು ಅನ್ನುವಂಥ ಒಂದು ವಿಧಾನ, ಅಥವಾ ನಾಗಾರ್ಜುನ ಚತುಷ್ತರ್ಕ ಅಂತ ಕರೀತಾರೆ. ಅಂದ್ರೆ ಯಾವುದೋ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ, 4 ರೀತಿ ಉತ್ತರ ಹುಡ್ಕೊಂಡು ಹೋಗೋದು, ಅದ್ರ ಬಗ್ಗೆ ತರ್ಕ ಮಾಡ್ತಾ ಹೋಗ್ಬೋದು ಅನ್ನುವಂಥ ವಿಧಾನ ಇದೆ. ಅಥವಾ ಬೌದ್ಧ ದರ್ಶನ ಏನು ಹೇಳಿದೆ, ಇಡೀ ಜಗತ್ತಿನ ಯಾವುದೋ ಒಂದು ವಿದ್ಯಮಾನವನ್ನು ನೋಡಿದರೆ ಅದೆಲ್ಲವೂ ಕೂಡ ಒಂದು ಬಹಳ ದೊಡ್ಡ ಮಹಾಜಾಲದ ಯಾವುದೋ ಒಂದು ಕಡೆ ಗಂಟದು, ನೀವು ಅದು ಒಂದನ್ನು ಮಾತ್ರ ಮುಟ್ಟಿ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇನ್ನು 4 ಕಟ್ಕೊಂಡಿದೆ. ಹಾಗಾಗಿ ಒಂದು ವಿಚಾರವನ್ನ ಒಂದು ಗಂಟು ಬಿಡಿಸ್ಬಿಟ್ರೆ ಇದು ಮುಗಿದೋಯ್ತು ಅಂತ ಹೇಳುವಾಗೆ ಅದಕ್ಕೆ ಇನ್ನೂ 10 ಮುಖಗಳಿದೆ ಅಂತ ಹೇಳಿದೆ. ಅಥವಾ ಅದ್ವೈತತೆ ನಾವು ತೆಗೆದುಕೊಳ್ಳೋದ್ರೆ ಅದು ಅಥವಾ ಇದು ಎರಡೇ ಅಲ್ಲ. ಅಂದ್ರೆ ನಾನು ಒಂದು ಕಪ್ಪು ಅಥವಾ ಬಿಟ್ಟು ಅದಲ್ಲ, ಅದರೊಳಗೆ ಇದು ಇದೆ, ಇದರೊಳಗೆ ಅದು ಇದೆ ಅಂತ ಹೇಳುವಂತ ಅದ್ವೈತ ಇದೆ. ಅಂದ್ರೆ ನಾವು ಆ ರೀತಿ ಒಂದು ವೈಚಾರಿಕತೆ ಆಗಲಿ, ಯಾವ್ದು ಇವತ್ತು ಇಂಟೆಲೆಕ್ಚುಯಲ್ ಡಿಬೇಟ್ಸ್ ಅಂತ ಹೇಳ್ತಾರೆ, ಅದನ್ನ ಕೇವಲ ಒಂದು ಇದು ಆಯ್ತು ಮುಗಿತು ಅಂತ ನಿಲ್ಸೆ ಪಾಶ್ಚಾತ್ಯ ಗುಣ. ಅದು ಮೆಟೀರಿಯಲಿಸಮ್ ಇಂದ ಬರ್ತಕ್ಕಂಥ ಒಂದು ಚಿಂತನೆ. ಆಗಲೇ ಮಲೆಪುರವರು ಉಲ್ಲೇಖ ಮಾಡೋದು, ಹೆಚ್ಚಿನ ಅವರ ಚಿಂತನೆಗಳು ಈ ರೀತಿ ಮೆಟೀರಿಯಲಿಸಮ್ ಆಧಾರಿತವಾಗಿ ಬಂದಂಥದ್ದು. ಹಾಗಾಗಿ ಒಂದೊಂದು ನಿಶ್ಚಯ ಮಾಡಿ, ಇದು ಅಥವಾ ಅಥವಾ ನಿಶ್ಚಯ ಮಾಡಿ, ಇವತ್ತು ಯಾರು ವಚನಗಳನ್ನ ಈ ನಮ್ಮ ನಾಡಿನಲ್ಲಿ ಆ ಕಣ್ಣಿನಿಂದ ನೋಡಿ ಈ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಇದರಿಂದ ಅನೇಕ ಸಮಸ್ಯೆಗಳಿವೆ. ಇದು ಸಮಾಜದಲ್ಲಿ ಒಂದು ರೀತಿ ವೈವಿಧ್ಯಗಳನ್ನು ನಿರ್ಮಾಣ ಮಾಡೋದು. ಹಾಗಾಗಿ ಈ ಪುಸ್ತಕವನ್ನ ಸಂಪಾದಿಸಿರೋರು ಪ್ರಾರಂಭದಲ್ಲೇ ಸಂಪಾದಕೀಯದಲ್ಲೇ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಆ ಭಾಷೆಯಲ್ಲೇ ಹೇಳೋದಾದ್ರೆ ಅದನ್ನ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಾರೆ. ಅಂದ್ರೆ ಈಶ್ವರ ಮತ್ತು ಜೀವ, ಮನುಷ್ಯ ಮತ್ತು ಪರಮಶಕ್ತಿ, ಇದರ ಮಧ್ಯೆ ಉಂಟಾಗುವಂತ ಸಾಮರಸ್ಯ ಇದು ಹೇಗೆ ಸಾಧ್ಯ? ಇದಕ್ಕೆ ಈ ಆ ಮಾರ್ಗನ ತಲುಪಕ್ಕೆ ವಚನಗಳಲ್ಲಿ ಯಾವ್ಯಾವ ಪರಿಕಲ್ಪನೆಗಳಿವೆ ಅನ್ನೋದನ್ನು ಅಂದ್ರೆ ಪ್ರಾರಂಭದಲ್ಲೇ ಅದರ ಆಧಾರದಲ್ಲಿ ಈ ಪುಸ್ತಕವನ್ನ ಸಂಪಾದನೆ ಮಾಡಿದೀವಿ ಅಂತ ಇದರ ಆಶಯವನ್ನ ತಿಳಿಸಿದ್ದಾರೆ. ಭಕ್ತಿ, ಕಾಯಕ ಮತ್ತು ಅನುಭವ. ಇವತ್ತು ಜಗತ್ತಿನಲ್ಲಿ ಈ 3 ಕೂಡ ಇವತ್ತಿನ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದು. ಅಂದ್ರೆ ಇವರು ವಚನ ದರ್ಶನವಂತ ಪುಸ್ತಕ ಯಾವಾಗಿದೆ, ಇದು ಕೇವಲ ಯಾರೋ ಒಂದಿಷ್ಟು ಮಂದಿ ಎತ್ತಿರಬಹುದಾದ ಪ್ರಶ್ನೆ ಅಥವಾ ಇದು ಒಂದು ಪ್ರತಿರೋಧದ ಒಂದು ಪ್ರತಿರೋಧವಾಗಿ ಬಂದಿರತಕ್ಕಂಥ ಸಾಹಿತ್ಯ ಮಾತ್ರ ಯಾರು ಹೇಳಿದ್ದಾರೆ ಅದನ್ನ ಕೌಂಟರ್ ಮಾಡೋಕ್ಕಾಗಿ ಈ ಪುಸ್ತಕವನ್ನು ಪ್ರಕಾಶನ ಮಾಡ್ತಾ ಇದೆ. ಇದು ದರ್ಶನ ಅಂತ ಮಲೆಪುರಂ ಅವರು ಹೇಳಿದರು. ದರ್ಶನಗಳ ಕೆಲಸ ಯಾವುದೊಂದು ಸೀಮಿತವಾದಂಥ ಯಾವುದೋ ಪ್ರಶ್ನೆಗೆ ಉತ್ತರ ಕೊಡೋದು ಅಥವಾ ಆರ್ಗ್ಯುಮೆಂಟ್ಗೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡೋದು ಅಲ್ಲ.
ಅದು ದೂರದವರೆಗೆ ಮಾರ್ಗದರ್ಶಿಸುವಂತ ಒಂದು ಕೆಲಸವನ್ನು. ಹಾಗೆ ವಚನ ದರ್ಶನ ಕೇವಲ ಆರ್ಗ್ಯುಮೆಂಟ್, ಕೌಂಟರ್ ಆರ್ಗ್ಯುಮೆಂಟ್, ಇದು ಸರಿ ಇದೆ, ಸರಿಯಾಗಿಲ್ಲ, ಇಟ್ಟುಪಡಿಗೆ ಸರಿ ಮಾಡಬೇಕು, ನರೇಟಿವ್ ಸರಿ ಮಾಡಬೇಕು ಅನ್ನೋ ಒಂದು ಸೀಮಿತ ಉದ್ದೇಶ ಇಟ್ಕೊಂಡಿದ್ದಾನೆ. ಜಗತ್ತಿಗೆ ಎದುರಿಸ್ತಾ ಇರುವ ಅನೇಕ ಸಮಸ್ಯೆಗಳು ಇದು ನೋಡುತ್ತಾರೆ. ಉದಾಹರಣೆಗೆ ಕಾಯಕ ಅನ್ನೋದನ್ನೇ ತೆಗೆದುಕೊಂಡ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಇದು ಕೆಲಸ. ಕಾಯ ಅಂದ್ರೆ ದೇಹ, ಕಾಯವನ್ನು ಉಪಯೋಗಿಸಿಕೊಂಡು ಮಾಡುವಂತ ಪ್ರಕ್ರಿಯೆ ಏನಿದೆ ಇವತ್ತು ಜಗತ್ತಿನಲ್ಲಿ ಇದೊಂದು ಬಹಳ ದೊಡ್ಡ ಚರ್ಚೆ ಇದೆ. ಫ್ಯೂಚರ್ ಆಫ್ ಜಾಬ್ ಅಂದ್ರೆ ಜಾಬ್ ಮತ್ತು ಕಾಯಕ ಅಜಗಜಾಂತರ ವ್ಯತ್ಯಾಸ. ಕಾಯಕ ಅನ್ನೋದು ಅಷ್ಟು ಸಣ್ಣ ಒಂದು ಟ್ರಾನ್ಸ್ಲೇಷನ್ ಅಲ್ಲ. ಅದು ಇವತ್ತು ಫ್ಯೂಚರ್ ಆಫ್ ಜಾಬ್ ಅನ್ನೋದು ಜಗತ್ತಿನಲ್ಲಿ ಬಹಳ ದೊಡ್ಡ ಸಮಸ್ಯೆ ಯಾಕೆ ಅಂದರೆ ಪಾಶ್ಚಾತ್ಯರ ಇನ್ನೊಂದು ಗುಣ ಏನಂದ್ರೆ ಎಲ್ಲ ಪೀಳಿಗೆಗಳನ್ನು ಬೇಕಾದ ಹಾಗೆ ವಿಭಜನೆ ಮಾಡೋದು. ಈಗ ಹೇಳ್ತಾರೆ ಅಂದ್ರೆ ಈಗ ನಾವು ಅದನ್ನು ಬಳಸ್ತೀವಿ ಜೆನ್ ಝೆಡ್ ಅಂತ ಹೇಳ್ತಾರೆ. ಅಂದ್ರೆ ಯಾರು 97ನೇ ಇಸ್ವಿಯಿಂದ 2002ನೇ ಇಸ್ವಿ ಮಧ್ಯೆ ಹುಟ್ಟಿದ್ದಾರೆ ಅವರೆಲ್ಲ ಜನರೇಷನ್ ಝೆಡ್. ಅದಾದ್ಮೇಲೆ ಹುಟ್ಟಿರೋರು ಅಂದ್ರೆ 2002ನೇ ಇಸ್ವಿಯಿಂದ 2024ನೇ ಇಸ್ವಿಯವರೆಗೆ ಹುಟ್ಟಿರೋರನ್ನ ಆಲ್ಫಾ ಅಂತ ಕರೀತಾರೆ. ಅದಕ್ಕೆ ಇನ್ನೇನು ಬೇರೆ ಅವ್ರ ಸಮಸ್ಯೆ ಏನು ಜಗತ್ತಿನ ಅವರು ಯಾವ ಜನರೇಷನ್ ಕರೀತಾರೆ ಅನ್ನೋದು ಎಲ್ಲ ಇಷ್ಟ. ಆದ್ರೆ ಇವತ್ತು ಯಾವ್ದನ್ನ ಆಲ್ಫಾ ಅಂತಂದ್ರೆ 2002ರಿಂದ 2024 ಮಧ್ಯೆ ಯಾರು ಹುಟ್ಟಿದ್ದಾರೆ ಅವರ ಮುಂದಿನ ಫ್ಯೂಚರ್ ಆಫ್ ಜಾಬ್ ನಮ್ಮ ಮುಂದೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಕೆಲಸ ಇರ್ಬೋದು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಚರ್ಚೆ ಇದೆ. ಯಾಕಂದ್ರೆ ಇವತ್ತಿನ ಅನೇಕ ಯಾವುದನ್ನು ಉದ್ಯೋಗ ಅಂತ ಕರೀತಾರೆ, ನೌಕರಿ ಅಂತ ಕರೀತಾರೆ, ಇದ್ಯಾವುದು ಇರಲೇ ಇಲ್ಲ. ಅಂದ್ರೆ ಅವರು ಜಾಬ್ ಅಂತ ಅಂದ್ಕೊಳ್ಳೋದು ಸಂಪಾದನೆ ಮಾಡುವ ಒಂದು ವಿಧಾನ ಮಾತ್ರ. ಅದು ಹೇಗಿರ್ಬೋದು ಅಂತ ಗೊತ್ತಿಲ್ಲದೆ ಗಾಬರಿ ಆಗ್ತಾರೆ. ಆದರೆ ಕಾಯಕ ಅನ್ನೋ ಕಲ್ಪನೆ ಏನಿದೆ ಇದು ಕೇವಲ ಹಣ ಸಂಪಾದನೆ ಮಾಡುವ ಒಂದು ವಿಧಾನ ಮಾತ್ರ ಅಲ್ಲ, ಅದಕ್ಕಿಂತ ಬಹಳ ದೊಡ್ಡದಾದ ಚಿಂತನೆ. ಕಾಯ ಅನ್ನೋದ್ರಲ್ಲಿ ದೇಹ ಅಥವಾ ಶರೀರ ಅಂತ ಏನ್ ಶಬ್ದ, ಅದಕ್ಕಿಂತಲೂ ಬಹಳ ದೊಡ್ಡದ ಉನ್ನತವಾದಂತ ಒಂದು ಚಿಂತನೆ ಇದೆ. ಶರೀರ ಅಂದ್ರೆ ಕಡಿಮೆ ಆಗ್ತಾ ಹೋಗುದು, ದೇಹ ಅಂದ್ರೆ ತುಂಬಿಸ್ಕೊಳ್ತಾ ಹೋಗುದು. ಕಾಯ ಅನ್ನೋದು ಭಗವಂತನೇ ಒಂದು ಸ್ವರೂಪವಾಗಿ ಪ್ರಕಟ ಆಗೋದು, ಅಭಿವ್ಯಕ್ತಿ ಆಗಿರೋದು ಅಂತ ಅನಿಸ್ತಾರೆ. ಅಂಥದನ್ನು ಹೇಗೆ ಉಪಯೋಗಿಸ್ಬೇಕು? ಕೇವಲ ಸಂಪಾದನೆ ಮಾಡೋದು ಅಥವಾ ನನಗೆ ಇಷ್ಟ ಬಂದಂತೆ ಇರೋದು ಆ ರೀತಿ ಕೆಲಸ ಇರಬೇಕು ಅನ್ನೋದಕ್ಕಿಂತಲೂ ಉನ್ನತ. ಇದು ನನ್ನ ಆಧ್ಯಾತ್ಮಿಕ ಸಾಧನೆಯ ಒಂದು ಭಾಗವೂ ಹೌದು ಅಂತ ಕಾಯಕವನ್ನು ನೋಡೋದಿದೆಯಲ್ಲ. ಬಹುಶಃ ಇವತ್ತು ಜಗತ್ತಿನಲ್ಲಿ ಪಾಶ್ಚಾತ್ಯ ಜಗತ್ತು ವಿಶೇಷವಾಗಿ ಎದುರಿಸಿದರೆ ಅದರ ಪ್ರಭಾವ ನಮ್ಮ ದೇಶದಲ್ಲೂ ಜಾಬ್, ಎಂಪ್ಲಾಯ್ಮೆಂಟ್ ಇದೆಲ್ಲ ದೃಷ್ಟಿಯಿಂದ ಏನು ಬರ್ತಾ ಇದೆ. ಕೈಗಳಿಗೆ ಕೆಲಸ ಸಿಗಬೇಕು, ಸಂಪಾದನೆ ಇರಬೇಕು ಅನ್ನೋದು ಮೂಲಭೂತ ವಿಷಯ. ಆದರೂ ಕೂಡ ಅದನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಇದರೊಳಗೆ ನನಗನ್ಸುತ್ತೆ ಆ ರೀತಿ ಉತ್ತರವನ್ನು ಇದರೊಳಗೆ ಹುಡುಕು, ಅಥವಾ ಅನುಭವದಿಂದ ವಿಷಯಗಳನ್ನು ಹೇಳಬೇಕು ಅನ್ನೋದೇನಿದೆ ಇದರ ಒಂದು ಸರಿಯಾದ ಆಧ್ಯಾತ್ಮಿಕ ದೃಷ್ಟಿಯನ್ನ ವಚನಕಾರ ಕೊಟ್ಟಿದ್ದಾರೆ. ಆದರೆ ಅದನ್ನ ಇವತ್ತು ಪಾಶ್ಚಾತ್ಯ ಜಗತ್ತು ಬೇರೆ ರೀತಿಯಲ್ಲಿ ಇವತ್ತು ಓಕ್ ಅಂತಕ್ಕಂಥ ಒಂದು ಶಬ್ದ ಇದೆ, ಓಕಿಸಮ್ ಅಂತ ಕರೀತಾರೆ. ಮೈ ಬಾಡಿ ಮೈ ರೈಟ್, ನನಗೆ ಅನುಭವದಿದೆ, ನಾನೇ ಇದನ್ನ ಹಾಗೆ, ಬೇರೆಯವರು ಕೇಳಿಲ್ಲ. ಇದು ಓಕಿನ ಒಂದು ಭಾಗ, ಇನ್ನೂ ಅನೇಕ ಮುಂದಕ್ಕಿದೆ. ಓಕಿಸಮ್ ಒಂದು ಭಾಗ ಮೈ ಬಾಡಿ ಮೈ ರೈಟ್. ಅದೇ ಅನುಭವ ನನಗೆ ಆಗುವುದು. ಇದು ಕೇವಲ ಆಗಲೇ ಬುದ್ಧ ಹೇಳಿದಂತೆ ಯಾರೋ ನಾನೊಬ್ಬ ಮಾತ್ರ ಪ್ರತ್ಯೇಕವಾಗಿ ನೋಡುವಂಥದ್ದಲ್ಲ. ಇದು ಸಮಾಜದಲ್ಲಿರುವ ಅಥವಾ ಜೀವ ಮತ್ತು ಶರೀರ, ಅಂಗ ಮತ್ತು ಈಶ್ವರ ಇದೆರಡು ಮಧ್ಯೆ ಇರುವಂತಹ ಸಾಮರಸ್ಯ ಒಂದಾಗುವುದು ಅಂತ ಯಾವುದಿದೆ. ಷಣ್ಮುಖಯ್ಯ ಅಕ್ಕೂರು ಮಠ ಅವರು ತಮ್ಮ ವಚನ ದರ್ಶನ ಪುಸ್ತಕದಿಂದ ಬಹಳ ಸುಂದರವಾಗಿ ಬರೆದಿದ್ದಾರೆ. ಈ ಲಿಂಗಾಂಗ ಸಾಮರಸ್ಯ ಅಂದ್ರೆ ಏನು? ಇದು ಕೇವಲ ಎರಡು ಜೋಡಿಸ್ಕೊಳ್ಳುವಂತ ಭಾಗ ಅಲ್ಲ, ಅದರೊಳಗೆ ತನ್ನನ್ನ ಕಾಣುವಂಥದ್ದು. ಈ ಅನುಭೂತಿ ಏನಿದೆ, ಅನುಭವ ಏನಿದೆ, ಇದು ಮತ್ತು ನನ್ನದೇ ನಂದು ರೈಟ್ ಅಂತ ಹೇಳೋದು, ಅದು ಅನುಭವನೇ ಅವ್ರ ದೃಷ್ಟಿಯಿಂದ. ಹಾಗಾಗಿ ಈಗ ಅನೇಕ ಸಾಹಿತ್ಯಗಳು ಆದ ನಿರ್ಮಾಣ. ಉದಾಹರಣೆಗೆ ಮಹಿಳೆಯರ ಸಂವೇದನೆ
ಮಹಿಳೆಯರಿಗೆ. ಹಾಗಾಗಿ ಮಹಿಳೆಯರ ಬಗ್ಗೆ ಏನೇ ಸಾಹಿತ್ಯ ಬರೆಯಬೇಕು ಅವರ ಅನುಭವದಿಂದ ಬಂದಿದ್ದು ಮಾತ್ರ ಸತ್ಯ. ಬೇರೆ ಪುರುಷರು ಮಹಿಳೆಯರ ಬಗ್ಗೆ ಬರೆಯೋದು ಈ ರೀತಿಯ ಫೆಮಿನಿಸಮ್ನ ಇನ್ನೊಂದು ತುದಿ ಇದೆ. ಇದೆಲ್ಲ ಹೋಗಿರೋದ್ರಿಂದ ಹೋಗಿರುವಂತ ಅನೇಕ ಭಾಗಗಳು. ಆದರೆ ಜಗತ್ತು ಈ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದರ ಬಗ್ಗೆ ಅನೇಕ ಚರ್ಚೆಗಳು, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾರು ದೊಡ್ಡ ಸಾಹಿತ್ಯಕಾರರು ಅಂತವ್ರು ಕೂಡ ಆ ವಿಷಯಗಳನ್ನ ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಅಂತ ಅನೇಕ ಜಗತ್ತಿನ ಪ್ರಶ್ನೆಗಳಿಗೆ ನನಗನ್ಸುತ್ತೆ ವಚನಕಾರರ ಸಾಹಿತ್ಯದಲ್ಲಿ ವಚನಗಳ ಯಾವ ರೀತಿ ಅದರ ಒಂದು ಘರ್ಷಣೆ ಆಗಿದೆ, ಅದರೊಳಗೆ ಉತ್ತರ ಇದೆ. ನಾವು ಈ ರೀತಿಯಾಗಿ ಅಂದ್ರೆ ನಮ್ಮ ಭಾರತೀಯ ಮೂಲ ಒಂದು ಚಿಂತನೆ ಏನಿದೆ, ಒಂದು ನಮ್ಮ ಜ್ಞಾನ ಪರಂಪರೆ ಏನಿದೆ, ಅದರ ಒಂದು ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋದ್ರ ಜೊತೆಗೆ ಜಗತ್ತಿಗೆ ಬೇಕಾದಂತ ಇವತ್ತಿನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಕೂಡ ಇದೆ ಇದರೊಳಗೆ ಅಂತ ಅನಿಸ್ತದೆ. ನಾನು ತಮ್ಮೆಲ್ಲರಲ್ಲಿ ಯಾರ ಪುಸ್ತಕ ತೆಗೆದುಕೊಳ್ತೀರ ಅವ್ರಿಗೆ ಕೊನೆ 3 ಎಲ್ಲರೂ ತಗೊಳ್ಬೇಕು, 5 ತಗೊಳ್ಬೇಕು ಅಂತ ಹೇಳಿದ್ದಾರೆ. ಕೊನೆ 3 15, 19, 20, 21 ಈ ಕೊನೆ 3 ಚಾಪ್ಟರ್ ಅಲ್ಲಿರುವ ಹೆಸರುಗಳನ್ನ ಒಂದ್ಸರಿ ನೋಡ್ಬೇಕು. ಅದರೊಳಗೆ ವಚನ ಸಾಹಿತ್ಯ ನಿರ್ಮಾಣಕ್ಕೆ ಸಹಕಾರ ಕೊಟ್ಟವರು ಅಥವಾ ಯಾವ್ಯಾವ ಧ್ವನಿಗಳು ಬಂದವು ಅನ್ನೋದಿದೆ. ಅಂದ್ರೆ ಸಮಾಜ ಆ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಸೌರಾಷ್ಟ್ರದಿಂದ ಹಿಡಿದು ಸೊಲ್ಲಾಪುರದಿಂದ ಹಿಡಿದು ಅಲ್ಲಿಂದ ಬಂದಂತ ಅನೇಕ ವಚನಕಾರರಿದ್ದರು. ಸಮಾಜದ ಎಲ್ಲ ಸಮುದಾಯ ವರ್ಗಗಳ ಧ್ವನಿಯೂ ಇದರೊಳಗೆ ಕಾಣ. ನಾನು ಸುಮ್ಮನೆ ಹೆಸರು ಹೋಗ್ತೀನಿ ಅಷ್ಟೇ. ಅಕ್ಕ ಮಾಧವಿ ನಾವೆಲ್ಲ ಹೆಸರು ಕೇಳ್ತೀವಿ. ಅಂಕಿತದ ಅಕ್ಕ ಮಾತ ಅಂದ್ರೆ ಅವರು ಬರೀ ಮಹಿಳೆಯಾಗಿ ಅಲ್ಲ, ಅವತ್ತಿನ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಯಲ್ಲಿ ಇದ್ದಂತ ಇವತ್ತು ಸಮಾಜದಲ್ಲಿ ಹೇಳ್ಬೋದಾದಂತ ಹಿಂದುಳಿದ ವರ್ಗ ಅಂತ ಯಾರು ಹೇಳ್ಬೋದಂತ ಅಂಥವರು ಅತ್ಯಂತ ಶ್ರೇಷ್ಠವಾದಂಥ ವಚನಗಳನ್ನು ಸಮಾಜಕ್ಕೆ ಕೊಟ್ಟರು. ಅಥವಾ ಅಂಬಿಗಾ ಚೋಡಯ್ಯ ಇರ್ಬೋದು, ಗಾಣಿಗ ಕೃತಿಯ ಅನಾಮಿಕ ಆಚೆಯರ್ಬೋದು, ಸೊಲ್ಲಾಪುರದವರಾಗಿದ್ದಂಥ ಅಮುಗಿ ರಾಯಮ್ಮ ಇರ್ಬೋದು. ಈ ರೀತಿ ನೀವು ಪಟ್ಟಿ ಮಾಡ್ತಾ ಹೋದ್ರೆ ಸಮಾಜದ ಎಲ್ಲ ವರ್ಗಗಳಿಂದ ಬರ್ತಾರೆ. ಅಥವಾ ಈ ಪುಸ್ತಕದ ಆಶಯ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅನೇಕ ಬಾರಿ ಇವತ್ತು ಅದನ್ನ ಸಂಘ ಅಥವಾ ಸಂಘದ ವಿಚಾರದಿಂದ ಪ್ರೇರಿತವಾದ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಜ್ಞಾ ಪ್ರವಾಹ ಇದು ಪ್ರಕಾಶನ ಮಾಡಿರೋದ್ರಿಂದ ಇದೇನೋ ಒಂದು ಲೆಫ್ಟ್ ರೈಟು ಈ ಥರ ಯೋಚನೆ ಮಾಡಿದಾರ ಅನ್ಸ್ಬೋದು. ಆದ್ರೆ ನಾವು ಕೊನೆಯಲ್ಲಿ 3 ಚಾಪ್ಟರ್ ಓದಿದ್ರೆ ಎಲ್ಲ ವಿಚಾರಗಳು ಅಂದ್ರೆ ಅವ್ರಿಗೆ ಅವರ ನಂಬಿಕೆ ಅಥವಾ ಶ್ರದ್ಧೆ ವಚನಗಳ ಬಗ್ಗೆ ಯಾರಿದೆ ಅಂತ ಎಲ್ಲರ ಸಾಹಿತ್ಯವನ್ನು ಓದಿ ಅನ್ನೋ ಸಲಹೆ ಪುಸ್ತಕದಲ್ಲಿ ಈ ಕೊನೆ ಭಾಗದಲ್ಲಿ ಕೊಟ್ಟಿದ್ದಾರೆ. ಅದು ರಡೇಕರ್ ಮಂಜಪ್ಪ, ಬೂಸ್ತೂರು ಮಠ ಇರ್ಬೋದು, ಕಲಬುರ್ಗಿ ಇರ್ಬೋದು, ವೀರಣ್ಣವರ ಹೆಸರು ಇರ್ಬೋದು, ಓ ನಾಗಭೂಷಣ್ ಇರ್ಬೋದು, ತಾಸು ಶಾಮರಾಯ ಇರ್ಬೋದು, ಅನಂತರು ಇರ್ಬೋದು. ಈ ರೀತಿ ಎಲ್ಲ ವಿಚಾರಗಳು ಏನಾದ್ರು ಕರಿಬೋದಾದ್ರೆ, ರೈಟು ಲೆಫ್ಟು ಏನಾದ್ರು ಹೇಳ್ಬೋದಾದ್ರೆ, ಮಾರ್ಕ್ಸಿಸ್ಟ್ ಅಂತ ಹೇಳ್ಬೋದಾದ್ರೆ, ಅಂಥವ್ರೆಲ್ಲರ ವಿಚಾರಗಳನ್ನು ಓದಿ ಅನ್ನೋ ಸಲಹೆಯನ್ನ ಸ್ವತಃ ಪುಸ್ತಕ ಯಾರು ಪ್ರಕಾಶನ ಮಾಡಿದ್ದಾರೆ ಅವರೇ ಹೇಳ್ತಾರೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಒಂದು ಮೂಲ ಶಕ್ತಿ. ವಿಚಾರವನ್ನ ವಿರೋಧ ಅಥವಾ ಇವತ್ತಿನ ಕ್ಯಾನ್ಸರ್ ಕಲ್ಚರ್ ಅಂತ ಹೇಳ್ತಾರೆ. ಯಾರು ನಮ್ಮನ್ನು ಒಪ್ಪಲ್ಲ ಅವ್ರು ಬೇಡ, ಈ ಪುಸ್ತಕ ಪ್ರಕಾಶನ ಮಾಡಬೇಡ, ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ. ಅದು ನಮ್ಮ ವಿಚಾರ ಅಲ್ಲ. ಎಲ್ಲ ವಿಚಾರಗಳಲ್ಲಿ ಅದರ ಒಂದು ಮೂಸೆಯಲ್ಲಿ ಸತ್ಯ ಹೊರಗಡೆ ಬರುತ್ತೆ. ಇವರು RSS ಪ್ರಕಟ ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿ ಇಲ್ಲ ಅಂತ ಹೇಳ್ತೀರಾ? ಅಥವಾ ಪಾಶ್ಚಾತ್ಯ ಪ್ರಕಟ ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿ ಇಲ್ಲ ಅಂತ ಹೇಳ್ತೀರಾ? ಉದಾಹರಣೆಗೆ ಶಂಕರಾಚಾರ್ಯರಿಗೆ 1200 ವರ್ಷ ಅಂದ್ರೆ ಶಂಕರಾಚಾರ್ಯ ಹುಟ್ಟಿ 1200 ವರ್ಷ ಆದಾಗ ನಂಬೂದ್ರಿಪಾದರು ಒಂದು ಲೇಖನ ಬರೀತಾರೆ. ನಂಬೂದ್ರಿಪಾದರು ನಮ್ಗೆ ಗೊತ್ತಿರೋದು ಭಾರತದಲ್ಲಿ ಕೇವಲ ಮಾರ್ಕ್ಸಿಸ್ಟ್ ಪಾರ್ಟಿ ಅಲ್ಲ, ಮಾರ್ಕ್ಸಿಸ್ಟ್ ವಿಚಾರದ ಮೂಲ ಪ್ರತಿಪಾದಕರ ಪೈಕಿ ಮತ್ತು ಆ ವಿಚಾರವನ್ನು ನಂಬಿಕೊಂಡು ಜೀವನ ಪೂರ್ತಿ ಇತ್ತು. ಆದ್ರೆ ಅವರೊಂದು ಲೇಖನ ಬರೀತಾರೆ. ಅದರೊಳಗೆ ಅವ್ರೇನು ಬರೀತಾರೆ, ಇದು
ನಾನು ಸಂಪೂರ್ಣವಾಗಿ ಮೆಟೀರಿಯಲಿಸ್ಟ್ ಚಿಂತನೆಯಿಂದ ಬಂದಿರೋದು. ಶಂಕರಾಚಾರ್ಯರು ಐಡಿಯಲಿಸ್ಟ್ ಚಿಂತನೆಯಿಂದ ಬಂದರು, ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಹೇಳುವಂಥದ್ದು. ಆದರೆ ಅವರು ಯಾವ ವಿಚಾರಗಳನ್ನು ಹೇಳಿದ್ದಾರೆ ಅದನ್ನು ನಾವು ಓದಬೇಕು, ತಿಳ್ಕೊಳ್ಬೇಕು. ಯಾಕೆ ಅಂದರೆ ನಾವು ಸರಿಗಿದೀವೋ ಇಲ್ಲೋ ಅಂತ ಗೊತ್ತಾಗಬೇಕು, ಅವ್ರು ಸರಿಗಿದೀರೋ ಇಲ್ಲೋ ಅಂತ ಗೊತ್ತಾಗಬೇಕು. ಈ ರೀತಿಯಾಗಿ 2 ಸರಿ ಮುಖ್ಯಮಂತ್ರಿ, ಮಾರ್ಕ್ಸಿಸ್ಟ್ ಪಾರ್ಟಿ ಮುಖ್ಯಮಂತ್ರಿಯೂ ಆಗಿದ್ದು, ಸ್ವತಃ ಮಾರ್ಕ್ಸಿಸ್ಟ್ ಸಿದ್ಧಾಂತಗಳಲ್ಲಿ ಅತ್ಯಂತ ನಂಬಿಕೆಯನ್ನು ಹೊಂದಿದಂಥ ನಮೂದ್ರಿಪಾದರು ಶಂಕರಾಚಾರ್ಯರು. ಆದರೆ ಇವತ್ತು ಈ ಕ್ಯಾನ್ಸಲ್ ಕಲ್ಚರ್ ಅಂತಕ್ಕಂಥದ್ದು ಇದು ಯಾರು ಬರೆದಿದ್ದಾರೆ ಅನ್ನೋದ್ರ ಮೇಲೆ ಅದು ಓದಬೇಕೋ ಬೇಡ ಅಂತ ನಿಶ್ಚಯ ಮಾಡಿ. ಈ ಸಮಸ್ಯೆ ಅಥವಾ ಈ ರೀತಿಯ ಒಂದು ಗುಣ ಇದು ಮೂಲ ನಮ್ಮ ಮಾತೃ ಸಮಾಜದ ಎಲ್ಲವನ್ನೂ ವಚನ. ಈಗ ವೈದಿಕರು ಅಂತ ಏನು ಹೇಳ್ತಾರೆ, ಹಾಗೆ ನಾವು ಸ್ವಲ್ಪ ಆಳವಾದ ಅಧ್ಯಯನ ಮಾಡಿದ್ರೆ ಎಲ್ಲ ವೈದಿಕರು ಎಲ್ಲ ವೇದವನ್ನು ಒಪ್ಪಿರಲಿಲ್ಲ. ಅನೇಕ ಖಂಡನೆ ಆಗಿದೆ, ಮಂಡನೆ ಆಗಿದೆ, ಅದರಿಂದ ಸಾರ ಹೋಗಿದೆ. ನೀವು ಭಗವದ್ಗೀತೆಯಲ್ಲೇ ನೀವು ಬಹಳ ಆಳವಾಗಿ ಓದುವಂತ ವ್ಯಕ್ತಿಗಳು ಬಹುಶಃ ಗಮನಿಸಿರ್ತಾರೆ. ಅದತ್ತ ಬೇರೆಯವರು ಆಳ ಓದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು. ಆದರೆ ಅದರೊಳಗೆ 2 ವೈವಿಧ್ಯಗಳು ನಮಗೆ ಕಾಣುತ್ತೆ ಅನೇಕ ಬಾರಿ. ಅದು ಚರ್ಚೆಯ ಒಂದು ರೀತಿ. ಈಗ ನಾನು ಇನ್ನೊಬ್ಬರ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದೆ, ಎಲ್ಲಿಂದೆಲ್ಲಿಗೋ ವಿಷಯ ಹೋಗ್ತಾ ಇದ್ದೆ. ಅದು ಅರ್ಜುನನ ಜೊತೆಗೆ ಕೃಷ್ಣ ಮಾತಾಡಿ ಸಂವಾದ ಮಾಡಿದ್ರು. ಹಾಗೆ ಕೆಲವು ಮೊದಲೇ 2 ಚಾಪ್ಟರ್ ಹೇಳಿರೋದನ್ನ ಆಮೇಲೆ ಇದು ಈ ತರ ಇದೆ, ಇನ್ನೊಂದರನ್ನು ಹೇಳ್ತಾರೆ. ನಾನು ಯಾಕೆ ಹೇಳ್ತೇನೆ, ಇದು ನಮ್ಮ ಮೂಲ ಭಾರತೀಯ ಜ್ಞಾನ ಪರಂಪರೆ ಶಕ್ತಿ. ಕ್ಯಾನ್ಸಲ್ ಕಲ್ಚರ್ ನಮ್ಮ ಶಕ್ತಿ ಅಲ್ಲ. ಇನ್ನು ಆಗಲೇ ಹೇಳಿದಂತೆ ಸಮಾಜದ ಎಲ್ಲ ವರ್ಗಗಳಿಂದಲೂ ಎಲ್ಲ ರೀತಿಯ ಧ್ವನಿಗಳು ಕೂಡ ವಚನಕಾರರ ಮೂಲಕ ಪ್ರಜ್ಞಾ ಪ್ರವಾಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದಿಂದ ಹುಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಘಟನೆ. ನಾವು ಅಂದ್ಕೊಳ್ಳೋದು ಸಂಘದ ವಿಚಾರವನ್ನ ಒಪ್ಪಿಕೊಂಡು ಕೆಲಸ ಮಾಡ್ತಾ ಇರುವಂತ ಅನೇಕರು ಅಂದ್ಕೊಳ್ಳೋದು ಯಾವುದನ್ನ ವಚನಕಾರರು ಮಾಡಿದ್ರು ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ. ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯು ಕೂಡ ಹಿಂದೂ ಸಮಾಜದಲ್ಲಿ ಇದ್ದಂತ 3 ದೋಷಗಳನ್ನ ಪರಿಹಾರ ಮಾಡಬೇಕು ಅನ್ನೋ ಕಾರಣ. ದೊಡ್ಡ ಉದ್ದೇಶ ಪರಮವೈಭವ ಸ್ಥಿತಿಗೆ ದೇಶ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಿದ್ರು ಕೂಡ ಯಾವ ರೀತಿ ಮಾಡ್ತೀವಿ ಅಂತ ಯೋಚನೆ ಮಾಡಿದಾಗ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವರಾವ್ ಬಲಿರಾವ್ ಹೆಗ್ಗೇವಾರ್ ಅವರು 3 ಸಮಸ್ಯೆಗಳನ್ನ ಗುರುತಿಸಿದ್ದಾರೆ. ಒಂದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ, ಇನ್ನೊಂದು ಸ್ವಕೇಂದ್ರಿತ ವ್ಯಕ್ತಿ ಮತ್ತು ಕುಟುಂಬಗಳು, 3ನೇದು ಅಸಂಘಟನೆ. ಈ 3ನೇದೇನಿದೆ ಅಸಂಘಟನೆ ಅಂದ್ರೆ ಡಿಸಾರ್ಗನೈಸ್ ಸಮಾಜ. ಇದು ನಾವು ಸಾವಿರಾರು ವರ್ಷಗಳ ನಮ್ಮ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ಆಗಾಗ ಬರ್ತಾ ಇರ್ತಕ್ಕಂಥ ಒಂದು ರೋಗ ಅಥವಾ ಕಾಲದ ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥ ಒಂದು ಸ್ಥಿತಿಯೋ ರೋಗ ಅಂತ ಹೇಳ್ಬೇಕಾಗುತ್ತೆ. ಯಾವುದೇ ಒಂದು ವ್ಯವಸ್ಥೆ ಶಾಶ್ವತವಾಗಿ ಸಂಘಟಿತ ರೀತಿಯಲ್ಲಿ ಸಾಧ್ಯ ಇಲ್ಲ. ಈಗ ಇನ್ನೇನು ನಮ್ಮ ಭಾಷಣ ಮಾಡಿದ ತಕ್ಷಣ ನಾವೆಲ್ಲ ಬೇರೆ ಕಡೆ ಅಸಂಘಟಿತವಾಗಿ ಹೋಗೇ ಹೋಗ್ತೀವಿ. ಒಟ್ಟಿಗೆ ದಿನಗಟ್ಟಲೆ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಸರಿಪಡಿಸೋದು ಆಗಲೇ ನಾನು ಹೇಳಿದ್ರೆ ಡೈನಮಿಕ್ ಈಕ್ವಲಿಬ್ರಿಯಂ ಅಂತ ನಮ್ಮ ಸಮಾಜ ಶಕ್ತಿ ಇದೆ. ಏನ್ ತಪ್ಪಾಗಿದೆ ನೋಡ್ಕೊಂಡು ವಾಪಸ್ ಕರ್ಕೊಂಬರೋ ಶಕ್ತಿ, ಅದನ್ನ ಇನ್ನೊಂದು ವ್ಯವಸ್ಥೆಗೆ ಸರಿಯಾದ ವ್ಯವಸ್ಥೆಗೆ ತರುವಂತ ಒಂದು ಶಕ್ತಿ ನಮ್ಮ ಸಮಾಜಕ್ಕೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನು ಅದರ ಒಂದು ಭಾಗನೇ. ವಚನಕಾರರು ಮಾಡಿದ ಕೂಡ ಅದೇ ಒಂದು ಸಮಾಜದ ಎಲ್ಲ ರೀತಿಯ ವ್ಯಕ್ತಿಗಳು, ಸಮುದಾಯಗಳು ಇವರೆಲ್ಲರೂ ಒಟ್ಟಿಗೆ ಯೋಚನೆ ಮಾಡುವುದು,
ಸಂಘಟಿತರಾಗೋದಂದ್ರೆ ನಾನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಟನೆ ಅದನ್ನ ಹೇಳ್ತೇನೆ. ರೆಜಿಮೆಂಟೇಷನ್ ಅನೇಕ ಬಾರಿ ಅದನ್ನ ಮಿಸ್ಇಂಟರ್ಪ್ರೇಟ್ ಮಾಡೋ ಒಂದು ಸಂದರ್ಭದಲ್ಲಿ ಸಮಾಜ, ಈ ಮಾತೃ ಸಮಾಜ ಒಂದು ಸಮಾಜವಾಗಿ ವ್ಯವಸ್ಥೆಗೆ ಬರಬಹುದು. ಅದು ಸಾಮಾಜಿಕ ಪರಿವರ್ತನೆಯ ಮೂಲಕ ಇರ್ಬೋದು, ವ್ಯವಸ್ಥೆಯ ಪರಿವರ್ತನೆಯ ಮೂಲಕ ಇರ್ಬೋದು. ಇದನ್ನು ಮಾಡಬೇಕು ಅಂತ ಡಾಕ್ಟರ್ ಹೆಡ್ಗೇವಾರ್ ಅವರು ವಚನಕಾರರು ಕೂಡ ಅದನ್ನೇ ಮಾಡಿ ಅವರು ಒಬ್ಬೊಬ್ರು ತಮ್ಮ ತಮ್ಮ ಅನುಭವದ ಆಧಾರದಲ್ಲಿ ಸಮಾಜದಲ್ಲಿ ಯಾವ್ದು ಸರಿ ಇಲ್ಲ ಅನ್ನೋದನ್ನು ತೋರಿಸೋದು. ಈ ಕಾರ್ಯಕ್ರಮ ಪ್ರಾರಂಭ ಆಗ ಮುಂಚೆ ನಮ್ಮ ಜೊತೆಗೆ ಚಿಂತಕರ ಹತ್ರ ಮಾತಾಡ್ತಾರೆ. ಅವರು ಒಂದು ಅಂಶವನ್ನು ಹೇಳಿದ್ರು, ವಚನಗಳ ಒಂದೇ ವ್ಯವಸ್ಥೆ, ಒಂದು ಶಾಸ್ತ್ರ ಅಂತ ನೋಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಹಲವಾರು ವರ್ಷಗಳಲ್ಲಿ ಹಲವಾರು ಮಂದಿ ತಮ್ಮ ಅನುಭವವನ್ನ ಸಮಾಜದ ಮುಂದೆ ಇಟ್ಟರು. ಅದನ್ನು ಕೇಳಿದವರು, ಅದನ್ನು ನೋಡಿದವರು, ಅದನ್ನು ಅನುಭವಿಸಿದವರು, ಹೌದು ನಮ್ದು ಇದು ಅನುಭವ. ಆಗ ಇವ್ರು ಹೇಳಿದ್ರು, ನೋಡಿ ನಮ್ದು ನಿಮ್ದು ಎರಡು ಇದು ಅನುಭವ ಆಗಿದ್ರೆ ಇದು ಸರಿಯಾಗಿರೋ ವ್ಯವಸ್ಥೆ ಏನಿದೆ ಇದು ಸರಿ, ಇದು ಸರಿಪಡಿಸಬೇಕಲ್ಲ. ಇದು ವಚನಕಾರರ ರೀತಿಯಾಗಿ ಸಂಘದ ರೀತಿಯೂ ಕೂಡ ಅದೇ. ಒಂದು ಸ್ವಾರಸ್ಯಕರವಾದ ಅಂಶ ಇದೆ, ಅದನ್ನು ಹೇಳಿ ನನ್ನ ಅಂಶವನ್ನು ಹೇಳಿ ನಾನು ಮುಗಿಸ್ತೀನಿ. ಆಗಲೇ ನಾನು ಅನೇಕ ವಚನಕಾರರ ಬೇರೆ ಬೇರೆ ಸಮುದಾಯಗಳು, ಬೇರೆ ಬೇರೆ ಧ್ವನಿಗಳು ಹೇಗೆ ಬಂತು ಅನ್ನೋದನ್ನ ಹೇಳಿದೆ. 1948ನೇ ಇಸ್ವಿಯಲ್ಲಿ ಮಂಗಳೂರಲ್ಲಿ ಆಗ ಇದ್ದಂಥ ಪರಿಸ್ಥಿತಿ, ಸಂಘದ ಮೇಲೆ ನಿಷೇಧ ಬಂತು. ಮಂಗಳೂರಿನ ಸಂಘದ ಪ್ರಮುಖ ಕಾರ್ಯಕರ್ತರನ್ನೆಲ್ಲ ಸರ್ಕಾರ ಬಂಧನ ಮಾಡಿತು. ಆಗ ಕಂಠೀರವ ಅಂತಕ್ಕಂಥ ಒಂದು ಪತ್ರಿಕೆಯವರು ಸುದ್ದಿಯನ್ನು ಪ್ರಕಟ ಮಾಡಿದ್ರು. RSSನವರು ಸರ್ಕಾರವು ಅಂತ ಸುದ್ದಿಯ ಹೆಸರು. ಆಗಿನ ಸಂದರ್ಭದಲ್ಲಿ ಆ ಥರನೇ ಇರ್ತಾ ಇತ್ತು. ನಾನು ಈಗ ಓದುವುದು ಯಾವ ಪ್ರಮುಖ ಕಾರ್ಯಕರ್ತರನ್ನ ಬಂಧನ ಮಾಡಿದ್ರು ಅಂತ ಮಂಗಳೂರು, ಅವರ ಹೆಸರುಗಳು ಮಾತ್ರ. ನಾನು ಆಗಲೇ ವಚನಕಾರರ ಹೆಸರುಗಳು ಓದ್ದೆ, ಸುಮ್ಮನೆ ನನ್ನ ಹೆಸರು ಓದ್ತೀನಿ. ರಾಮಚಂದ್ರ ಮಲ್ಯ, ಯು ರಾಮಚಂದ್ರ, ನಾರಾಯಣ ಭಟ್ಟ, ಶಿವಪ್ಪ ಬೆಲ್ಚಡ, ಮಂಜುನಾಥ್ ನಾಯಕ್, ಗಂಗಯ್ಯ ಪೂಜಾರಿ, ವಾಸುದೇವ್ ನಾಯಕ್, ರಾಮ ಪೂಜಾರಿ, ಸಂಜೀವ್ ಶೆಟ್ಟಿ, ರಾಮಪ್ಪಾಚಾರಿ, ಸೇರಿಗ, ಯು ಜನಾರ್ದನ್, ಶಿವಣ್ಣಾಚಾರ್, ಉತ್ತಪ್ಪ ಪುತ್ರರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರುಗಳ ಯಾರಿಗೆ ಮಂಗಳೂರು ಕಡೆಯ ಸರ್ವೆ ಹೆಸರಿನ ಜೊತೆಗಿರ್ತಕ್ಕಂಥ ಸಮುದಾಯದ ಹೆಸರು ಗೊತ್ತಿದೆ, ಅವ್ರಿಗೆ ಗೊತ್ತಾಗುತ್ತೆ. ಸಮಾಜದ ಅಂದ್ರೆ ಅವತ್ತು ಪ್ರಮುಖ ಸಂಘದ ಕಾರ್ಯಕ್ರಮ ಇದು. ಸಂಘ ಪ್ರಾರಂಭವಾಗಿ ಕರ್ನಾಟಕಕ್ಕೆ ಬಂದು ಕೇವಲ 8 ವರ್ಷ ಆಗಿದೆ ಅಷ್ಟೇ. 40ನೇ ಇಸ್ವಿಯಲ್ಲಿ ಸಂಘ ಕರ್ನಾಟಕಕ್ಕೆ ಬಂದಿದೆ. ಇದು 48ನೇ ಇಸ್ವಿಯಲ್ಲಿ ಬಂಧನ ಆಗಿದೆ. ಈ ಹೆಸರುಗಳು ಹೋದರೆ ಸಮಾಜದ ಎಲ್ಲ ಸಮುದಾಯಗಳ ಧ್ವನಿಗಳು ಸಂಘದ ಜೊತೆಗೆ ಪ್ರಮುಖ ಕಾರ್ಯಕರ್ತರು ಯಾರು ಬಂಧನ ಆದರೂ ಹೆಸರುಗಳು ಸತ್ಯಾಗ್ರಹದಲ್ಲಿ. ಅಂದ್ರೆ ಸಮಾಜಗಳಲ್ಲಿ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದನ್ನು ಸರಿಪಡಿಸುವ ಶಕ್ತಿ ನಮ್ಮ ಹಿಂದೂ ಸಮಾಜಕ್ಕೆ, ಮಾತೃ ಸಮಾಜಕ್ಕೆ ಪರಂಪರಾಗತವಾಗಿ ಬಂದಿದೆ. ಆ ಶಕ್ತಿ ಯಾವುದು ಅಂದ್ರೆ ಎಲ್ಲ ರೀತಿಯ ವಿಚಾರಗಳನ್ನು ತೆಗೆದುಕೊಂಡು ಎಲ್ಲ ರೀತಿಯ ಧ್ವನಿಗಳಿಗೂ ಸೂಕ್ತವಾದ ಸ್ಥಾನ ಕೊಡುವ, ಮತ್ತೊಮ್ಮೆ ಸಮಾಜವನ್ನ ಒಂದು ಸುವ್ಯವಸ್ಥೆಗೆ ತರುವ ವಚನಕಾರರು ಕೂಡ ಅದನ್ನೇ ಮಾಡ್ತಾರೆ. ಹಾಗಾಗಿ ಅದು ದರ್ಶನ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವೂ ಅದನ್ನೇ ಮಾಡ್ತಾರೆ, ಸಂಘಟನೆ ಎಲ್ಲೂ ಬರೆದಿದ್ರು. ಆದ್ರೆ ಈ ಎಕೋಸಿಸ್ಟಮ್ ಏನ್ ಮಾಡ್ತಾ ಇದೆ ದೇಶದಲ್ಲಿ, ಇದೇ ಕೆಲಸವನ್ನು ಮಾಡ್ತಾ ಇದೆ. ಅಂದ್ರೆ ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಮೂಲ ಗುಣ ಯಾವುದು? ಎಲ್ಲ ರೀತಿಯ ಚರ್ಚೆಗಳಿಗೆ, ಎಲ್ಲ ರೀತಿಯ ವಿಚಾರಗಳಿಗೆ, ಎಲ್ಲ ರೀತಿಯ ಧ್ವನಿಗಳಿಗೆ ಅವಕಾಶ ಕೊಟ್ಟ, ಅದೇ ರೀತಿಯಲ್ಲಿ ಅಭಿವ್ಯಕ್ತಿ ಆಗುವಂತೆ ಸಮಾಜದ ಒಂದು ಭಾಗವಾಗಿ ಆ ವ್ಯವಸ್ಥೆಯ ರಚನೆಯನ್ನ ಒಂದು ರೂಪಕ್ಕೆ ತರುವಂತ ಕೆಲಸ ಏನಿದೆ ಅದು ಇವತ್ತು ನಡೀತಾ ಇದೆ. ಅದು ವಚನಕಾರರು ಮಾಡಿಕೊಂಡು ಬಂದಂತಹ ಪರಂಪರೆಯ ಮುಂದುವರಿಕೆ, ಆ ಸಂಪ್ರದಾಯದ ಮುಂದುವರಿಕೆ. ಸಂಪ್ರದಾಯ ಅಂದ್ರೆ ದಾಯ ಅಂದ್ರೆ ಕೊಡುವುದು, ಪ್ರದಾಯ ಅಂದ್ರೆ ಕೊಡುವ ವ್ಯವಸ್ಥೆ, ಸಂಪ್ರದಾಯ ಅಂದ್ರೆ ಕೊಡುವ ಒಳ್ಳೆಯ ವ್ಯವಸ್ಥೆ. ವಚನಕಾರರು ಅದನ್ನೇ ಮಾಡಿದರು. ಆ ಪರಂಪರೆ, ಆ ಸಂಪ್ರದಾಯವನ್ನು ಮುಂದುವರಿಸುವಂತ ಕೆಲಸವನ್ನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಯಾಕೆ ಹೇಳಿದ್ರೆ ಈ ಪ್ರಜ್ಞಾಪ್ರಭಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದ ಆ ಎಕೋಸಿಸ್ಟಮಿನ ಒಂದು ಅಭಿವ್ಯಕ್ತಿ. ಈ ಪುಸ್ತಕ ಪ್ರಕಾಶನ ಕೂಡ ಅದರ ಒಂದು ರೂಪ. ಇದರ ಇನ್ನೂ ಹಲವು ಪ್ರಯತ್ನಗಳು ನಡೀತಾ ಇದೆ.
ಈ ಹಿನ್ನೆಲೆಯಲ್ಲಿ ವಚನಗಳನ್ನು ನೋಡಬೇಕು. ಪಾಶ್ಚಾತ್ಯ ದೃಷ್ಟಿ ಮತ್ತು ಭಾರತೀಯ ದೃಷ್ಟಿಯಲ್ಲಿರ್ತಕ್ಕಂಥ ಬಹಳ ದೊಡ್ಡದಾದ ವ್ಯತ್ಯಾಸ ಇದೆ. ಎಲ್ಲವನ್ನು ಖಂಡಿತವಾಗಿ ನೋಡುವ ಅಥವಾ ಇದು ಸರಿಯಾದ ತಪ್ಪು ಅಂತ ಒಂದ್ಸರಿ ನಿರ್ಣಯ ಮಾಡಿ ಬಿಟ್ಬಿಡುವ ಪಾಶ್ಚಾತ್ಯ ದೃಷ್ಟಿಯಿಂದ ಅದಕ್ಕಿಂತಲೂ ಭಿನ್ನವಾದಂಥ ವ್ಯಕ್ತಿ ಸಮುದಾಯಗಳ ಭಾವನೆಗಳನ್ನ ಅನುಭೂತಿಯನ್ನು ಗಮನದಲ್ಲಿಟ್ಟುಕೊಂಡು ಸಮಾಜ ವ್ಯವಸ್ಥೆಯನ್ನು ರೂಪಿಸುವಂತ ಭಾರತೀಯ ದೃಷ್ಟಿ ಏನಿದೆ, ಈ ಭಾಗವಾಗಿ ವಚನಗಳನ್ನು ನೋಡಬೇಕು ಅಂತ ಅನಿಸ್ತದೆ. ನನ್ನನ್ಸುತ್ತೆ ಜಗತ್ತಿನ ಇವತ್ತಿನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಮತ್ತು ನಮ್ಮ ನಾಡಿನ ನಮ್ಮ ಮಣ್ಣಿನ ಮೂಲ ಗುಣವನ್ನ ಮತ್ತೊಮ್ಮೆ ಅದರ ಸತ್ವವನ್ನ ಕಟ್ಟಿಕೊಡಿಸುವುದು, ಎರಡೂ ಕೆಲಸವನ್ನ ಒಟ್ಟಿಗೆ ವಚನ ಸಾಹಿತ್ಯ ಭಾರತೀಯ ಜ್ಞಾನ ಪರಂಪರೆಯ ಭಾಗವಾಗಿ ಸಮಾಜದಲ್ಲಿ ಸಾಮರಸ್ಯ ರೂಪಿಸೋದಿರ್ಬೋದು, ಕಾಯಕದ ಬಗ್ಗೆ ಶ್ರದ್ಧೆ ಮೂಡಿಸೋದಿರ್ಬೋದು, ಅನುಭವದ ಆಧಾರದಲ್ಲೇ ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವಂತ ರೀತಿ ಇರ್ಬೋದು, ಇದೆಲ್ಲದರ ಮೂಲಕ ಉಂಟಾಗುವಂಥ ಸಮಾಜದ ಸಮರಸ್ಯತೆಯ ಒಂದು ರೂಪ, ಇದನ್ನು ಅನುಭವಿಸುವಂಥ ಒಂದು ಕಾಲ ಈ ವಚನ ಸಾಹಿತ್ಯದಂಥ ಈ ಪುಸ್ತಕ ಪ್ರಕಾಶನದಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವವರು ಆ ಕಾಲವನ್ನು ಹತ್ತಿರ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅದರೊಳಗೆ ಭಾಗಿಗಳೋಣ, ಸಹಭಾಗಿಗಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿ.